ಹಾಯ್ ಗಾಯ್ಸ್, ವೆಲ್ಕಮ್ ಟು ಸುಮರಾಜ್ ಯೂಟ್ಯೂಬ್ ಚಾನಲ್. ಇವತ್ತೇನಂತ ನೋಡ್ತಿದ್ದೀರಾ, ಏನಪ್ಪ ಬ್ಲಾಗ್ ಬಂದ್ಬಿಟ್ಟಿದ್ದಾಳೆ ಇವತ್ತು ಅಂತ. ಇವತ್ತು ನಮಗೆ ರಜಾ. ಸೊ ರಜಾ ಏನೋ ಇವತ್ತು ಸಂಡೇನೇ, ಏನು ರಜಾ ಅದರಲ್ಲಿ ಅಂತಿದ್ದೀರಾ? ನೋ, ಇವತ್ತು ನಮಗೆ ಕೆಲಸ ಇರುತ್ತೆ. ಆ್ಯಕ್ಚುಲಿ ಇವತ್ತು ನಮ್ಮ ಓನರು ಪರ್ಚೇಸಿಗೆ ಹೋಗಿರೋದ್ರಿಂದ ಇವತ್ತು ರಜಾ ಕೊಟ್ಟಿದ್ದಾರೆ. ಖುಷಿ ವಿಚಾರ, ಆದರೆ ಏನೂ ಮಾಡೋಂಗಿಲ್ಲ, ಎಲ್ಲೂ ಹೋಗೋಕ್ಕಾಗ್ತಿಲ್ಲ ಅಷ್ಟೇ. ಸೊ ಇವತ್ತು ಮನೇಲೇ ಇರ್ತೀನಿ. ನಾವು ಮನೇಲಿ ಏನೇನು ಮಾಡ್ತೀನಿ ಇವತ್ತು ಅಂತ ನೋಡೋಣ ಬನ್ನಿ. ಇವತ್ತು ರಜಾ ಇದೆ ಅಂತ 10 ಗಂಟೆಗೆ ಎದ್ದಿದ್ದೀನಿ ಗೈಸ್. ಮನೇಲಿದ್ರಂತೂ ಹುಟ್ಟು ಸೋಂಬೇರಿ ನಾನು. ಇವತ್ತು ರಜಾ ಇದೆ ಅಂತ ನಮ್ಮ ಅಮ್ಮಂಗೆ ನೈಟೇ ಹೇಳಿದ್ದೆ. ಸೊ ಬೆಳಿಗ್ಗೆ ಎದ್ದು ಎಗ್ ರೈಸ್ ಮಾಡ್ತೀನಿ ಅಂತಲೂ ಹೇಳಿದ್ದೆ. ಅದಕ್ಕೆ ನಮ್ಮಮ್ಮ ಏನೇನು ಪ್ರಿಪೇರ್ ಮಾಡಿದೆ ಅಂತ ನೋಡ್ಬೇಕು. ಇವಾಗ ನೋಡೋಣ ಬನ್ನಿ, ಏನೇನು ಹೆಚ್ಚಿಟ್ಟಿದೆ ಅಂತ. ಹೇಳಿರ್ತೀನಿ ನಾನು, ನೈಟ್ ಇದ್ದು ಬೆಳಗ್ಗೆ ಇದ್ದು ಎಗ್ ರೈಸ್ ಮಾಡ್ತೀನಿ ಅಂತಂದರೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಅನ್ನಗಿನ್ನ ಎಲ್ಲ ರೆಡಿ ಮಾಡಿಟ್ಟು ಅಂತ ಹೇಳ್ಬಿಟ್ಟಿರ್ತೀನಿ. ಸೊ ನಮ್ಮಮ್ಮ ನಾನು ಎದ್ದೇಳೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿರುತ್ತೆ. ನಾವೆದ್ದು ಒಗ್ಗರಣೆ ಮಾಡೋದಷ್ಟೇ ಕೆಲಸ. ಅಮ್ಮಂಗೆ ನೈಟೇ ಹೇಳಿದ್ದೆ, ಈರುಳ್ಳಿ ಹೆಚ್ಚು ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಜಜ್ಜಿಡು, ಅನ್ನ ಮಾಡಿಡು, ಮೆಣ್ಸಿಕಾಯಿ ಹೆಚ್ಚು ಅಂತ ಹೇಳಿದ್ದೆ. ಇವಾಗ ಸದ್ಯಕ್ಕೆ ಈರುಳ್ಳಿ ಒಂದು ಹೆಚ್ಚಿಟ್ಟಿದ್ದಾರೆ ನೋಡಿ. ಸಣ್ಣಕ್ಕೆ ಹೆಚ್ಚಿ ಅಂತ ಅಂದಿದ್ದೆ, ಆದರೆ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟಿದೆ ನಮ್ಮಮ್ಮ. ಬಂದ ತಕ್ಷಣ ಮತ್ತೆ ಸಣ್ಣಕ್ಕೆ ಹೆಚ್ಚಿಸ್ಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಕಾಣಿಸ್ತಾ ಇಲ್ಲ, ಇನ್ನೂ ಹೆಚ್ಚಿಲ್ಲ ಅನಿಸುತ್ತೆ. ಅನ್ನ ರೆಡಿಯಾಗಿದೆ. ಅಂದರು ಮೊಟ್ಟೆ ತಂದ್ರ, ಇನ್ನೇನು ತಂದ್ರಿ ಕೇಳಿ. ಈರುಳ್ಳಿ ಹಿಂಗೆ ಹೆಚ್ಚೋದು, ನಾನು ಹೇಳಿದ್ದೆ ತಾನೇ ಸಣ್ಣಕ್ಕೆ ಹೆಚ್ಚಬೇಕು ಅಂತ. ಎಷ್ಟು 1 ಡಜನ್ ತಂದ. ನಾನು ನೋಡಿ ಶುಂಠಿ ಬೆಳ್ಳುಳ್ಳಿ ಕುಡ್ತಾ ಇದ್ದೀನಿ. ನಾವು ರೆಡಿಮೇಡೆಲ್ಲ ಶುಂಠಿ ಬೆಳ್ಳುಳ್ಳಿ ತರಲ್ಲ, ನಾವು ಫ್ರೆಶ್ಶು ಶುಂಠಿ ಬೆಳ್ಳುಳ್ಳಿ ತಂದು ಮನೇಲಿ ಜಜ್ಕೊಳೋದು. ಇವಾಗ ನಾನು ಎಗ್ ರೈಸ್ ಮಾಡಬೇಕು ಅಂತ ಇದ್ದೀನಿ. ಬನ್ನಿ ಹೆಂಗೆ ಎಗ್ ರೈಸ್ ಮಾಡೋದು ಅಂತ ಹೇಳ್ತೀನಿ. ಯಾವ ಸಾಸು ಯೂಸ್ ಮಾಡ್ದಲ್ಲೇ ಎಗ್ ರೈಸ್ ಮಾಡ್ತೀನಿ ನಾನು. ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ. ಈರುಳ್ಳಿ ಹಾಕೊತಿದ್ದೀನಿ. ನಮ್ಮಮ್ಮ ಸಣ್ಣಕ್ಕೆ ಕಟ್ ಮಾಡಲಿಲ್ಲ, ಸೊ ಉದ್ದನ್ನೇ ಹಾಕ್ತಿದ್ದೀನಿ. ನೀವು ಸಣ್ಣ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಹಾಕೊಂತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಜೊತೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು. ಶುಂಠಿ ಬೆಳ್ಳುಳ್ಳಿ ಹಾಕ್ದಾಗ ಮಾತ್ರ ಒಳ್ಳೆ ಘಮ ಬರುತ್ತೆ. ಇದಕ್ಕೆ ಇವಾಗ ನಾನು 4 ಮೊಟ್ಟೆ ಹೊಡ್ಕೊತಿದ್ದೀನಿ. ಸೊ ಮೊಟ್ಟೆ ಹೊಡೆದಾಗ ತಕ್ಷಣ ಬೇಗ ತಿರುಗಿಸ್ಬಾರ್ದು, ಯಾಕಂದರೆ ಸಣ್ಣಕ್ಕಾಗುತ್ತೆ. ಪೀಸ್ ಥರ ಆಗಬೇಕು ಅಂದರೆ ಸ್ವಲ್ಪ ಹೊತ್ತಾಗೆ ಬಿಡಬೇಕು. ಇವಾಗ ನೀಟಾಗಿ ತಿರುಗಿಸ್ಕೊತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕೆಂದರೆ ಮೊಟ್ಟೆಗೂ ಸ್ವಲ್ಪ ಉಪ್ಪು ಹಿಡಿಬೇಕು. ಜಸ್ಟ್ ಇಷ್ಟೇ ಹಾಕ್ತಿದ್ದೀನಿ. ಈಗ ನೋಡಿ ಮೊಟ್ಟೆ ಫ್ರೈ ಯಾವ ಥರ ಆಗಿದೆ ಅಂತ. ಈಗ ನಾನು ಅನ್ನ ಹಾಕ್ಕೊತಿದ್ದೀನಿ. ಅನ್ನ ಹಾಕ್ಕೊಂಡಾಯ್ತು. ಇವಾಗ ಒಂದು ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಹಾಕ್ತಿದ್ದೀನಿ. ಸ್ವಲ್ಪ ಸಾಂಬಾರ್ ಪುಡಿ ಆ್ಯಂಡ್ ಗರಂ ಮಸಾಲ, ಸ್ವಲ್ಪ ಚಕ್ಕೆ ಪುಡಿ ಆ್ಯಂಡ್ ಕಾಳು ಮೆಣಸಿನ ಪೌಡ್ರು. ಇದನ್ನು ಕಾಳು ಮೆಣಸನ್ನ ಮನೇಲೇ ಕುಟ್ಕೊಂಡಿರೋದು ನಾನು. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕೋದು ನಾನು, ಯಾವುದು ಸಾಸ್ ಎಲ್ಲ ಹಾಕಿ ಮಾಡಲ್ಲ. ಇವಾಗ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಫಸ್ಟೇ ಸ್ವಲ್ಪ ಹಾಕಿರ್ತೀರ, ನೋಡ್ಬಿಟ್ಟು ಹಾಕ್ಕೊಳ್ಳಿ. ಈಗ ಎಲ್ಲ ಫುಲ್ ಮಿಕ್ಸ್ ಮಾಡಿದ್ದೀನಿ. ಸೊ ಇವಾಗ ಉಪ್ಪು ಖಾರ ನೋಡಬೇಕು. ನನಗೇನು ಎಲ್ಲ ಕರೆಕ್ಟ್ ಅನ್ನಿಸ್ತಿದೆ, ಆದರೆ ನನಗೆ ಉಪ್ಪು ಖಾರ ನೋಡೋಕೆ ಬರಲ್ಲ. ನಮ್ಮಮ್ಮನ ಕರಿಯೋಣ ಇವಾಗ. ಅಮ್ಮ ಬಾಯಿಲೆ
ಉಪ್ಪು ಖಾರ ನೋಡುವ. ಮಾಡೋದೆಲ್ಲ ನಾನು, ಉಪ್ಪು ಖಾರ ಮಾತ್ರ ನಮ್ಮಮ್ಮ ಮಾಡೋದು. ಉಪ್ಪು ಬೇಕು, ಖಾರ ಸಾಕು ನೋಡಿ, ಉಪ್ಪು ಬೇಕಂತೆ. ಫೈನಲ್ ಡಿಸಿಷನ್ ನಮ್ಮಮ್ಮಂದೆ, ಉಪ್ಪು ಖಾರ ನೋಡೋದ್ರಲ್ಲಿ. ಇಷ್ಟಾಗ್ಲಾ? ಹಾಕು. ಆಗುತ್ತಾ ಇಷ್ಟು? ಸಾಕು. ಇನ್ನೇನು ಬೇಕು? ಇನ್ನೇನು ಬೇಡ, ಎಲ್ಲ ಆಯಿತು. ಇವಾಗ ಏನು ತಿಂತಿರೋದೆ. ಎಷ್ಟು ಗಂಟೆ ಟೈಮು? 11 ಗಂಟೆ ಆಯ್ತಾ? ನಾನು ಮನೇಲಿದ್ರೆ ತಿಂಡಿ 11 ಗಂಟೆನೇ ಆಗುತ್ತೆ. ಬನ್ನಿ ಇವಾಗ ಫೈನಲ್ ಎಗ್ ರೈಸ್ ತೋರಿಸ್ತೀನಿ. ಫೈನಲ್ ಆಗಿ ಎಗ್ ರೈಸ್ ಈ ಥರ ಬಂದಿದೆ ನೋಡಿ. ಯಾವುದು ಟೇಸ್ಟಿಂಗ್ ಪೌಡ್ರ್ ಎಲ್ಲ ಏನೂ ಹಾಕಲಿಲ್ಲ ನಾನು, ಮತ್ತು ಸೋಯಾ ಸಾಸ್ ಎಲ್ಲ ಹಾಕಲಿಲ್ಲ. ಆದರೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಟೈಮೆಲ್ಲ 11 ಗಂಟೆ ಆಗೋಕ್ಕಂತೂ. ಇವಾಗ ಎಗ್ ರೈಸ್ ರೆಡಿ ಮಾಡಿದ್ದೀನಿ ನಾನು. ಇವಾಗ ಹೊಟ್ಟೆ ಚುರು ಚುರು ಅಂತಿದೆ, ಹಾಕೊಂಡು ತಿಂತಿರೋದೆ ಬಿಸಿ ಬಿಸಿದ. ಹೆಂಗಿತ್ತಪ್ಪ ಟೇಸ್ಟು? ಉಪ್ಪು ಖಾರ ಎಲ್ಲ ಸರಿ ಇದೆಯಾ? ನಮ್ಮ ಅಪ್ಪನೂ ಎಲ್ಲ ತಿಂತಿದ್ದಾರೆ. ಈಗ ನಾವು ತಿನ್ಬೇಕು. ಇವಾಗ ನಮ್ಮ ಹರ್ಷಿತ್ ಅವ್ರು ಬಂದಿದ್ದಾರೆ. ಅದು ಸಡನ್ನಾಗಿ ಅವಳು ಬಂದಿಲ್ಲಲ್ಲ, ಯಾವ ಕಡೆ ಇಟ್ಕೋಬೇಕು ಅಂತ ಗೊತ್ತಾಗಲಿಲ್ಲ ನನಗೆ. ತುಂಬ ಇವತ್ತು ಮೈಸೂರಿಗೆ ಹೋಗ್ತಿದ್ದಾರೆ ಅವರು. ಅದಕ್ಕೆ ಲಾಸ್ಟ್ ವಿಸಿಟ್ ಕೊಟ್ಟು ಹೋಗಿ ಬಂದಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಕ್ಕೆ. ಆದರೆ ಮಾತಾಡ್ಸೋದು ಬಿಟ್ಟು ಫೋನ್ ನೋಡ್ತಿದ್ದಾರೆ. ಅಪರೂಪದಂಗೆ ಇವ್ರಿಗೆ ರಜಾ ಕೊಟ್ಟಿದ್ದಾರಲ್ಲ, ಇಷ್ಟು ವರ್ಷ ಆದ್ಮೇಲೆ ಹಿಂಗೆ ನಾನು ಯಾವಾಗ ಕರೆಕ್ಟಾಗಿ ಹೋಗ್ತೀನೋ ಆಗ ರಜಾ ಸಿಗುತ್ತೆ. ಅವಳು ಮೊನ್ನೆನೇ ಬಂದಿದ್ದಾಳೆ ಗೈಸ್, ಮೊನ್ನೆಯಿಂದ ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಆದರೆ ಅವಳು ಇವತ್ತು ಊರಿಗೆ ಹೋಗ್ತಿದ್ದಾಳೆ, ಆದರೆ ಇವತ್ತು ನನಗೆ ರಜಾ ಇದೆ. ಏನು ಮಾಡೋದು, ನಮ್ಮ ಓನರ್ ಹಿಂಗೆ ಯಾವಾಗಲೂ ರಜಾ ಕೊಡೋದು ಹಿಂಗೆ, ಅಡ್ಗೋಡೆ ಮೇಲೆ ದೀಪ. ಬಂದಾಗ ನನಗೆ ಫ್ರೀ ಇದ್ದಾಗ ಇವಳಿಗೆ ಫ್ರೀ ಇರಲ್ಲ. ಇಲ್ಲ ನಾನು ಬಂದ ತಕ್ಷಣ ಇವಳೆಲ್ಲರೂ ಹಾಕೊಂಡು ಓಡೋಗಿರ್ತಾಳೆ. ಇಲ್ಲಿ ಹೆಂಗೆ ಅಂತಂದ್ರೆ ಸಿಗೋದೇ ಇಲ್ಲ, ಫುಲ್ಲು ಬ್ಯುಸಿ ಆಗಿದ್ರೆ. ನಾನು ಬ್ಯುಸಿ ಆಗಿರೋದಲ್ಲ, ಅವಳೇ ಬ್ಯುಸಿ ಆಗಿರೋದು. ಹಂಗೇನಿಲ್ಲ ಗೈಸ್, ಎಲ್ಲರನ್ನೂ ಮಾತಾಡಿಸ್ಕೊಂತಿದ್ದಾಳೆ ಒಳ್ಳು. ಇವಾಗ ನಮ್ಮ ಏರಿಯಾಗೆ ಒಂಥರ ಮಗಳಿದ್ದಂಗೆ, ನಮ್ಮಮ್ಮನ ಆಶೀರ್ವಾದ. ಇವಾಗ ಹೋಗಿ ಬಿಟ್ಟು ಬರಬೇಕು ಬಸ್ ಸ್ಟ್ಯಾಂಡಿಗೆ ಅವಳನ್ನ. ನಮ್ಮಮ್ಮಂಗೆ ಸ್ವಲ್ಪ ಲವ್ ಜಾಸ್ತಿ ಅವಳ ಮೇಲೆ. ಬಂದರು ನೋಡಿ, ಬಂದರು ಎಲ್ಲ ಗಂಟು ಮೂಟೆ ಸಮೇತ, ಲಗೇಜ್ ಸಮೇತ. ಓದ್ಲಿ ಬ್ಯಾಗ್ ಹೊರಟ್ರು ಅಂತೂ ಇಂತು ಮೈಸೂರಿಗೆ. ಅಂತೂ ಇಂತು ಇಲ್ಲ, 3 ದಿನ ಇದ್ದಲ್ಲ, ಸೊ 2 ದಿನನಾ? 3 ದಿನ ಅನ್ಕೊಂಬಿಟ್ಟೆ. ಇವತ್ತು 3ನೇ ದಿನ ಹೊರಟ್ರು ಮೈಸೂರಿಗೆ. ಓಡಿದ್ರು ಬಾಯ್. CRT ಜ್ಯುವೆಲ್ಲರ್ಸ್ ಕಡೆಯಿಂದ ಫ್ರೀ ಕ್ಯಾಲೆಂಡರ್ ಕೊಡ್ತಿದ್ದಾರಂತೆ. ಎಲ್ಲ ಫ್ರೀ ಕ್ಯಾಲೆಂಡರ್ ತಗೊಂಡು ಹೋಗ್ತಿದ್ದಾರೆ. ಓಂ ಶಕ್ತಿಗೆ ಹೋಗ್ತಾ ಇದ್ದಾರೆ ಎಲ್ಲ. ನಮ್ಮ ದೇವ್ರು ಬಂದರು ನೋಡಿ, ನಮ್ಮ ದೇವ್ರು. ಏನು ಕೊಡೋದು ಬಾಬು ಚಿಕ್ಕಣ್ಣಗೆ? ದೇವ್ರ ಹೆಸರು ಗೊತ್ತಿಲ್ವಾ? ಇಲ್ಲ, ಅದ್ಯಾವ ದೇವ್ರು ಹೇಳು? ಅದೇ ಯಾವ ದೇವ್ರು ನೇಮ್ ಹೇಳು, ದೇವ್ರದ್ದು ಹೆಸರು ಹೇಳು. ದೂತ್ರಾಯ. ಇದೇನಿದು? ಅದೇನದು ಮುಡ್ಸಿದ್ಯಲ್ಲ? ಒಂಬಳೆ. ಬೆಟ್ಟೆ ಮಣ್ಣೆ ಹಾಕೋದು ಹೆಂಗೆ ಹೇಳು? ಕೊಡ್ಬೇಕು ಒಂದು ಕಡೆ ಅಲ್ಲಿಸ್ಕೊಬರಕ್ಕೆ ಅಮ್ಮ ಮುಂತಾವ. ಇಲ್ಲಿ ಬಂತು ನೋಡು. ಬಿಳಿದೇ ಬೇಕಾ? ಯಾಕೆ ಕಲರ್ ಇಂದ್ರಲ್ಲಿ ಬೆಟ್ಟೆ ಮಾಡಿದ್ರೆ ಹಾಕಲ್ಲ. ಬಿಡೋದೇ ಬೇಕು ಮಗಿಗೆ. ಹಂಗೆ ಕುಣಿ, ಕುಣಿ ಹಂಗೆ. ಬಡಿಬೇಕನ? ಪರಂಗಿ ಹಣ್ಣಿದೆ, ಪರಂಗಿ ಹಣ್ಣು ತಿನ್ಬೇಕು ಇವಾಗ. ನಮ್ಮ ಅಪ್ಪಗೂ ಕೊಡ್ತಾ ಇದ್ದೀನಿ. ಎಷ್ಟು ಕೊಡಲಿ? ಸಾಕಷ್ಟು. ನಮ್ಮಪ್ಪ ಪರಂಗಿ ಹಣ್ಣು ತಿಂತಿದ್ದಾರೆ. ಇವಾಗ ನಾವು ಪರಂಗಿ ಹಣ್ಣು ತಿನ್ಬೇಕು. ಜಗನ್
ಆಯ್ ಜಗನ್ ಇಲ್ಲಾಡು ಇಲ್ಲಾಡ ಪರಂಗಿ ಹಣ್ಣು ನಮ್ಮ ಜಗನ್ನವ್ರು ದೇವ್ರ ಅಲಂಕಾರ ಮಾಡ್ತವ್ರೆ ಪರಂಗಿ ಹಣ್ಣು ಇಲ್ಲಿತಾ ಏನದು ಏನದು ಅದಲ್ಲ ನೀನು ತಿಂತಿರೋದೇನು ಏನಣ್ಣು ಸೇಬಲ್ಲ ಕಣು ಪರಂಗಿ ಪರಂಗಿ ಹಣ್ಣು ಹೇಳ ಪರಂಗಿ ಹಣ್ಣು ಮತ್ತೆ ಏನು ಹಣ್ಣದು ವೆರಿ ಗುಡ್ ಅದು ಸೇಬಣ್ಣು ನಮ್ಮಮ್ಮ ಸಾಂಬಾರು ಮಾಡೋಕ್ಕೆ ಸೊಪ್ಪು ಹೆಚ್ಕೊತಾ ಇದ್ದಾರೆ ಏನು ಸೊಪ್ಪಮ್ಮ ಅದು ಬೆರ್ಕೆ ಸೊಪ್ಪಿನ ಸಾಂಬಾರು ಸೊಪ್ಪಿನ ಬಸ್ಸಾರು ಅಲ್ವಾ ಬಸ್ಸಾರು ಮಾಡ್ತವ್ರಿ ಒಂದು ಚಿಕ್ಕ ಚೇಳಿಗೋಸ್ಕರ ಫುಲ್ ಮನೆಯೇ ಕ್ಲೀನ್ ಮಾಡಿಬಿಟ್ವಿ ನೋಡಿ ಇಲ್ಲಿ ಎಲ್ಲ ತೆಗೆದ್ಬಿಟ್ಟು ನನಗಂತೂ ಚೇಳು ಗೀಳೆಲ್ಲ ಬಂದ್ಬಿಟ್ರೆ ಭಯ ಆಗ್ಬಿಡುತ್ತಪ್ಪ ನಮ್ಮ ಮಮ್ಮಿ ಅವರು ಸಾಂಬಾರು ಒಗ್ಗರಣೆ ಹಾಕ್ತವ್ರೆ ಚೆನ್ನಾಗಿ ಆವಾಗ್ಲಿಂದ ಬೋರ್ ಆಗ್ತಿದೆ ಸುಮ್ಮನೆ ಕುತ್ಕೋಬೇಕು ಅಂತಿದ್ದೆ ಅದಕ್ಕೆ ನಮ್ಮಮ್ಮ ನಾನು ಸಾಂಬಾರು ಮಾಡಿದ್ದೀನಿ ನೀನು ಸೊಪ್ಪು ಒಗ್ಗರಣೆ ಹಾಕ್ಬಾ ಬೋರು ಅಂತಿದ್ಯಲ್ಲ ಅಂತ ಹೇಳಿದ್ದೆ ಇವಾಗ ಅದಕ್ಕೆ ಸೊಪ್ಪು ಒಗ್ಗರಣೆ ಹಾಕ್ತಿದ್ದೀನಿ ಸೊಪ್ಪು ಎಷ್ಟಿದೆ ಹೇಳು ನೋಡಿ ಇಷ್ಟು ಸಾಕು ಎಣ್ಣೆ ಹಂಗಾದ್ರೆ ಈ ಕಡೆ ಸಾಂಬಾರು ಕುದೀತಾ ಇದೆ ಇವಾಗ ನಾವು ಒಗ್ಗರಣೆ ಹಾಕೋಣ ಸಾಸಿವೆ ಹಾಕೊಂತಿದ್ದೀನಿ ಸಾಸಿವೆ ಎಲ್ಲ ಚಿಟಪಟ ಅಂತಿದ್ದಾವೆ ಇವಾಗ ಮೆಣಸಿಕಾಯಿ ಮತ್ತು ಈರುಳ್ಳಿ ಹಾಕೊಂತಿದ್ದೀನಿ ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಚೂರು ಜೀರಿಗೆ ಈಗ ಈರುಳ್ಳಿ ನೀಟಾಗಿ ಫ್ರೈ ಆಗಿದೆ ಸೊ ನಾವು ಬೇಯಿಸಿಟ್ಕೊಂಡಿರೋಂಥ ಸೊಪ್ಪನ್ನ ಹಾಕೋಣ ಈ ಒಗ್ಗರಣೆಯಲ್ಲಿ ಈರುಳ್ಳಿ ಒಂದು ನೀಟಾಗಿ ಬೇಯಿಸ್ಕೊಂಡ್ರೆ ಸಾಕು ಯಾಕೆಂದರೆ ಸೊಪ್ಪನ್ನ ಮೊದಲೇ ಬೇಯಿಸ್ಕೊಂಡಿರ್ತೀವಿ ಸೊಪ್ಪು ಬೇಳೆ ಹಾಕಿ ಸೊಪ್ಪೆಲ್ಲ ಮಿಕ್ಸ್ ಮಾಡಿದ್ದೀನಿ ಉಪ್ಪಾಕೋ ಅವಶ್ಯಕತೆ ಏನಿರಲ್ಲ ಅಂದರೆ ಬೇಳೆ ಸೊಪ್ಪು ಬೇಯಿಸ್ಬೇಕಾದ್ರೆ ಉಪ್ಪಾಕಿ ಬೇಯಿಸ್ಕೊಂಡಿರ್ತೀವಿ ಆದರೂ ಏನಾದ್ರು ಸಪ್ಪೆ ಅನಿಸಿದ್ರೆ ಬೇಕಿದ್ರೆ ನೀವು ಹಾಕೋಬೋದು ಇವಾಗ ಕಾಯಿ ತುರಿದಿಟ್ಕೊಂಡಿದ್ದೀನಿ ಅದನ್ನ ಹಾಕೊಂತಿದ್ದೀನಿ ಇವಾಗ ನಮ್ಮ ಸೊಪ್ಪು ರೆಡಿಯಾಗಿದೆ ಬನ್ನಿ ನೋಡೋಣ ಸೊಪ್ಪು ನೋಡಿ ನಮ್ಮ ಸೊಪ್ಪಿನ ಪಲ್ಯ ಈ ಥರ ರೆಡಿ ಆಗಿದೆ ಇವಾಗ ಸಾಂಬಾರು ಸಹ ರೆಡಿಯಾಗಿದೆ ಬಸ್ಸಾರು ಆಹಾ ಹೊಗೆ ನೋಡಿ ಹೆಂಗೆ ಬರ್ತಿದೆ ಸಂಜೆ 6:45 ಆಗಲೇ ನಾನು ಎಲ್ಲ ಮುಖ ತಗೊಂಡು ಫ್ರೆಶ್ ಅಪ್ ಆಗಿ ಯಾಕೋ ಹೊಟ್ಟೆ ಚೂರು ಚೂರು ಅಂತಿತ್ತಲ್ಲ ಅಂದ್ಬಿಟ್ಟು ಸೊಪ್ಪಿನ ಪಲ್ಯ ಹಾಕ್ಕೊಂಡು ತಿಂತಾಯಿದ್ದೆ ಹಾಗೆ ನಮ್ಮ ಅಪ್ಪಂಗೂ ಸ್ವಲ್ಪ ತಿನ್ನಿಸ್ತಿತ್ತು ನಮ್ಮಮ್ಮ ನಾವು ಅಪ್ಪಂಗೆ ತಿನ್ನಿಸಿದ್ದಲ್ಲ ನನಗೂ ತಿನ್ನಿಸು ಅಂದೆ ನನಗೂ ಸ್ವಲ್ಪ ತಿನ್ನಿಸ್ತು ಸೊ ನೆಕ್ಸ್ಟ್ ನಾವು ನಮ್ಮೂರಲ್ಲಿ ನಾಟಕ ಮಾಡ್ತಾಯಿದ್ರು ಸೊ ನಿನ್ನೆ ಮೊನ್ನೆನೂ ಸಹ ನಾಟಕ ಮಾಡಿದ್ರು ಮೊನ್ನೆ ಶನಿ ಮಹಾತ್ಮೆ ಮಾಡಿದ್ರು ನಿನ್ನೆ ಮಹಾಭಾರತ ಮಾಡಿದ್ರು ಇವತ್ತು ಲಾಸ್ಟ್ ಡೇ ಇವತ್ತು ಭಾನುವಾರ ಇವತ್ತು ಕುರುಕ್ಷೇತ್ರ ನಾಟಕನ ಮಾಡ್ತಿದ್ರು ಸೊ ಅದನ್ನು ನೋಡೋಣ ಅಂತ ನಾವು ಹೋದ್ವಿ ಅಲ್ಲಿ ಎಲ್ಲ ಸ್ಟಾರ್ಟ್ ಆಗಿತ್ತು ನಾವು ಸ್ವಲ್ಪ ಮಧ್ಯದಲ್ಲಿ ಹೋದ್ವಿ ಏಕೆಂದರೆ ಮಧ್ಯಾಹ್ನದಿಂದನೇ ನಾಟಕ ಸ್ಟಾರ್ಟ್ ಆಗಿದೆ ಸೊ ಮಧ್ಯಾಹ್ನದಿಂದ ಹೋಗೋಕ್ಕಾಗಿರಲಿಲ್ಲ ಅದಕ್ಕೆ ಸಂಜೆ ಹೋಗಿದ್ದೀವಿ ನೋಡೋಣ ಅಂತ ನಾವು ಹೋಗೋ ಅಷ್ಟೊತ್ತಿಗೆ ತುಂಬ ಜನ ಬಂದಿದ್ದರು ಅಷ್ಟು ರಾತ್ರಿಯಲ್ಲೂ ಸಹ ಎಷ್ಟು ಜನ ಕೂತ್ಕೊಂಡು ನಾಟಕ ನೋಡ್ತಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ ಅದು ಇವಾಗಿನ ಇದರಲ್ಲಿ ನಾಟಕಕ್ಕೆಲ್ಲ ಇಷ್ಟೊಂದು ಆದ್ಯತೆ ಕೊಡ್ತಾರೆ ಜನ ಕೂತ್ಕೊಂಡು ನೋಡ್ತಾರೆ ಅನ್ನೋದೇ ಒಂದು ಖುಷಿ ಹಾಗೆ ಅದನ್ನು ನಾವು ನೋಡೋಕೆ ಹೋಗಿದ್ವಿ ಅನ್ನೋದು ಇನ್ನೊಂದು ಖುಷಿ ಅಷ್ಟೊತ್ತಿಗಾಗಲೇ ಊಟದ ಟೈಮ್ ಆಗಿತ್ತು ಅಮ್ಮನೂ ಬಾ ಊಟ ಮಾಡೋಣ ಅಂತ ಫೋನ್ ಮಾಡಿದರು ಮನೆಗೆ ಬಂದೆ ಊಟ ಮಾಡಿದೆ ಸೊ ಇದಾಗಿತ್ತು ಇವತ್ತಿನ ಫುಲ್ ಡೇ ವ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸುಮಾರಾಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಫ್ರೆಂಡು ಶ್ರೀ ಲಾಕ್ಸ್ ಅಂತ ಇದೆ ಅವಳ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್